ಬ್ಯಾಕ್ ಟು ಬ್ಯಾಕ್ ವಿವಾದಗಳ ಸುಳಿಗೆ ಸಿಲುಕ್ತಾ ಇದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ವಿವಾದದ ಕೇಂದ್ರ ಬಿಂದು ಆಗ್ತಾ ಇದ್ದಾರೆ ಡಿಕೆ ಶಿವಕುಮಾರ್. ಸದ್ಯ ವಿವಾದಗಳಿಂದಲೇ ಸುದ್ದಿ ಆಗ್ತಾ ಇರೋದು ಡಿಕೆ ಶಿವಕುಮಾರ್ ಅವರ ಹೇಳಿಕೆಗಳ ಪರಿಣಾಮ. ಅದು ಮೊದಲಿಗೆ ಆರಂಭ ಆಗಿದ್ದು ನಟ್ಟು ಬೋಲ್ಟು ಟೈಟ್ ಮಾಡ್ತೇನೆ ಅನ್ನೋ ಹೇಳಿಕೆ. ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಭಾಗಿಯಾದಾಗ ಈ ಹೇಳಿಕೆಯನ್ನು ಕೊಟ್ಟರು. ತೀವ್ರ ಆಕ್ರೋಶ ಮತ್ತೆ ಟೀಕೆಗೆ ಅದು ಕಾರಣ ಆಯಿತು. ಅದಾದ್ಮೇಲೆ ಮಂಡ್ಯದವರು ಛತ್ರಿಗಳು ಅನ್ನುವಂತ ಹೇಳಿಕೆ. ನಿನ್ನೆ ಕೂಡ ಅದಕ್ಕೆ ಸಂಬಂಧಪಟ್ಟ ಹಾಗೆ ಛತ್ರಿ ಹಿಡಿದು ಪ್ರತಿಭಟನೆ ಆಯಿತು ಮಂಡ್ಯದಲ್ಲಿ. ಇನ್ನು ನಾವು ಹಲೋ ಅಂದ್ರೆ ಅವರು ಹಲೋ ಅಂತಾರೆ ಅಂತ ಹನಿ ಟ್ರ್ಯಾಪ್ ಕುರಿತು ನೀಡಿದಂತ ಹೇಳಿಕೆ. ಇದರ ಬೆನ್ನಲ್ಲೇ ಸಂವಿಧಾನದ ಬದಲಾವಣೆಯ ಮಾತುಗಳನ್ನ ಡಿಕೆಶಿ ಆಡಿ ವಿವಾದಕ್ಕೆ ಸಿಲುಕಿದ್ದು. ಸಂಸತ್ನಲ್ಲಿ ಈ ವಿಚಾರ ಪ್ರಸ್ತಾಪಿಸಿ ಸದ್ಯ ಬಿಜೆಪಿ ಗದ್ದಲ ಎಬ್ಬಿಸಿದೆ. ರಾಷ್ಟ್ರೀಯ ಮಟ್ಟದಲ್ಲಿ ಕಾಂಗ್ರೆಸ್ಗೆ ಮುಜುಗರ ಸೃಷ್ಟಿ ಮಾಡಿದೆ ಡಿಕೆ ಶಿವಕುಮಾರ್ರ ಹೇಳಿಕೆಗಳು. ಒಂದಲ್ಲ ಅಂತ ಸಾಲು ಸಾಲು ಅವರ ಹೇಳಿಕೆಗಳು ಈ ರೀತಿಯಾಗಿ ಕಾಂಟ್ರವರ್ಷಿಯಲ್ ಆಗಿದೆ. ಈ ಕಾರಣಕ್ಕಾಗಿ ಪದೇ ಪದೇ ಡಿಕೆ ಶಿವಕುಮಾರ್ ವಿವಾದದ ಕೇಂದ್ರ ಬಿಂದು ಆಗ್ತಾನೆ ಹೋಗ್ತಿದ್ದಾರೆ. ಎಲ್ಲವೂ ಆರಂಭ ಆಗಿದ್ದು ಕಲಾವಿದರ ಕುರಿತು ಅವರು ಆಡಿದಂಥ ಆ ಮಾತುಗಳಿಂದ. ಅಂದರೆ ಕಲಾವಿದರು ಬಂದಿರಲಿಲ್ಲ ಅನ್ನೋ ಕಾರಣಕ್ಕೆ ನಟ್ಟು ಬೋಲ್ಟ್ ಇಂದ ಶುರುವಾಗಿದ್ದು ಈಗ ಹನಿ ಟ್ರ್ಯಾಪ್, ಫೋನ್ ಟ್ಯಾಪಿಂಗ್ ವರೆಗೆ ಬಂದು ನಿಂತಿದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ಹರೀಶ್, ಸಾಲು ಸಾಲು ವಿವಾದಾತ್ಮಕ ಹೇಳಿಕೆಗಳು ಕಾಂಟ್ರವರ್ಸಿಯ ಕೇಂದ್ರ ಬಿಂದು ಆಗಿದ್ದಾರಾ ಡಿಸಿಎಂ ಡಿಕೆ ಶಿವಕುಮಾರ್? ಖಂಡಿತವಾಗಿ ವಿಜಯ್, ಇತ್ತೀಚೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ವಿವಾದದ ಕೇಂದ್ರ ಬಿಂದು ಆಗಿದ್ದಾರೆ ಅನ್ನುವಂಥದ್ದು ಕೂಡ ಈಗ ಕಾಣಿಸ್ತಾ ಇದೆ. ಸೊ ಒಂದಲ್ಲ ಒಂದು ಕಾರಣಕ್ಕೆ ಸದಾ ಸುದ್ದಿಯಲ್ಲಿ ಕೂಡ ಇರುವಂತದ್ದು ಕೂಡ ಈಗ ಗೊತ್ತಾಗ್ತಿದೆ. ಯಾಕಂತಂದ್ರೆ ಇತ್ತೀಚೆಗಷ್ಟೇ ಕೂಡ ಒಂದು ಅಂತಾರಾಷ್ಟ್ರೀಯ ಕನ್ನಡ ಚಲನಚಿತ್ರೋತ್ಸವ ಸಮಾರಂಭದಲ್ಲೂ ಕೂಡ ನೇರವಾಗಿ ನೆಟ್ಟು ಬೋಲ್ಟು ಟೈಟ್ ಮಾಡೋದು ಗೊತ್ತಿದೆ ಅನ್ನುವಂತ ಹೇಳಿಕೆಯನ್ನು ಕೊಟ್ಟಿದ್ರು. ಈ ಹೇಳಿಕೆ ಬೆನ್ನಲ್ಲೇ ಇಡೀ ಚಿತ್ರರಂಗ ಕೂಡ ಪರವಿರೋಧದ ಚರ್ಚೆ ವ್ಯಕ್ತ ಆಗ್ತಿತ್ತು. ಒಂದು ಹಂತದಲ್ಲಿ ಚಿತ್ರರಂಗದ ಹಲವು ಸದಸ್ಯರು ಕೂಡ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಆದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಬಳಕೆ ಮಾಡಿರುವಂತಹ ಪದ ಬಳಕೆ ಇದು ಮುಖ್ಯವಾಗಿ ನೆಟ್ಟು ಬೋಲ್ಟು ಅನ್ನುವಂಥದ್ದು ಏನಿದೆ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ತೀವ್ರ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ರು. ಅದರ ಬೆನ್ನಲ್ಲೇ ಮಂಡ್ಯದ ಜನಗಳು ಛತ್ರಿಗಳು ಅನ್ನುವಂತಹ ಒಂದು ಮಾತನಾಡಿದ್ದು ಕೂಡ ವಿವಾದದ ಕೇಂದ್ರ ಬಿಂದು ಆಗಿತ್ತು. ಸೊ ಮಂಡ್ಯದ ಜನರು ಕೂಡ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಮತ್ತೆ ಅಲ್ಲಿನ ಕಲಾವಿದರು ಮತ್ತೆ ಮುಖ್ಯವಾಗಿರುವಂತದ್ದು ಅಲ್ಲಿ ಏನು ಕನ್ನಡ ಪರ ಹೋರಾಟಗಾರರು ಕೂಡ ಕೆಲವೊಬ್ರು ಸೊ ಬೀದಿಗಿಳಿದು ಪ್ರತಿಭಟನೆಯನ್ನ ಕೂಡ ಮಾಡಿದ್ರು. ಸೊ ಅದು ಮುಗಿಯುತ್ತದಂತ ಬೆನ್ನಲ್ಲೇ ನೇರವಾಗಿ ಕೂಡ ಹನಿ ಟ್ರಾಪ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸಾಕಷ್ಟು ಅಲ್ಲೂ ಕೂಡ ಒಂದು ಕೇಂದ್ರದ ಬಿಂದು ಆಗಿದ್ದು ಅನ್ನುವಂಥದ್ದು ಕೂಡ ಕೇಳಿ ಬರ್ತಾ ಇದೆ. ಮುಖ್ಯವಾಗಿ ಇಲ್ಲೂ ಕೂಡ ಒಂದು ಹೇಳಿಕೆಯನ್ನು ಕೊಟ್ಟಿರುವಂತದ್ದು, ನಾವು ಹಲೋ ಅಂತಂದ್ರೆ ಅವರು ಹಲೋ ಅಂತಾರಲ್ವಾ ಅನ್ನುವಂತ ಹೇಳಿಕೆಯನ್ನು ಕೊಟ್ಟಿದ್ರು. ಇದು ಸಹಜವಾಗಿ ಕೂಡ ಸಚಿವ ಕೆ ಎನ್ ರಾಜಣ್ಣ ಅವ್ರನ್ನ ಕೆರಳುವಂತೆ ಮಾಡಿತ್ತು. ಅದೆಲ್ಲದಕ್ಕಿಂತಲೂ ರಾಜಕೀಯವಾಗಿ ಡಿಕೆ ಶಿವಕುಮಾರ್ ಅವರ ಹೇಳಿಕೆ ಸಾಕಷ್ಟು ಕೂಡ ಒಂದಷ್ಟು ಚರ್ಚೆಗೆ ಮತ್ತೆ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದ್ರು. ಅದರ ಬೆನ್ನಲ್ಲೇ ನೇರವಾಗಿ ಸಂವಿಧಾನ ಅಂದ್ರೆ 2B ಸಂಬಂಧಪಟ್ಟಂಗೆ ಮೀಸಲಾತಿಗೆ ಸಂಬಂಧಪಟ್ಟಂಗೆ ಏನು ಸಂವಿಧಾನ ಬದಲಾವಣೆ ಅನ್ನೋ ಒಂದು ಮಾತನ್ನ ಕೂಡ ಸಂದರ್ಶನವೊಂದರಲ್ಲಿ ಹೇಳಿಕೆ ಕೊಟ್ಟಿದ್ರು. ಅದು ರಾಷ್ಟ್ರ ಮಟ್ಟದಲ್ಲಿ ಕೂಡ ದೊಡ್ಡ ಮಟ್ಟದಲ್ಲಿ ಕೂಡ ಚರ್ಚೆಗೆ ಗ್ರಾಸ ಆಗಿತ್ತು. ಸಂಸತ್ತಲ್ಲೂ ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಬಿಜೆಪಿಯ ನಾಯಕರು ಕೂಡ. ಅಂದ್ರೆ ರಾಷ್ಟ್ರೀಯ ಮಟ್ಟದಲ್ಲಿ ಡಿಕೆ ಶಿವಕುಮಾರ್ ಅವರ ಹೇಳಿಕೆ ಸದ್ದನ್ನ ಮಾಡಿತ್ತು. ಸೊ ಒಂದು ಹಂತದಲ್ಲಿ ಕೂಡ ಕಾಂಗ್ರೆಸ್ ಹೈಕಮಾಂಡ್ಗೆ ಇದು ಒಂದು ರೀತಿಯಲ್ಲಿ ಮುಜುಗರಕ್ಕೆ ಎಡೆ ಮಾಡಿಕೊಟ್ಟಿತ್ತು ಅನ್ನುವಂಥದ್ದು ಕೂಡ ಈಗ ಕೇಳಿ ಬರ್ತಾ ಇದೆ. ಹಾಗಾಗಿ ಡಿಕೆ ಶಿವಕುಮಾರ್ ಅವರ ಒಂದಲ್ಲ ಒಂದು ಹೇಳಿಕೆಗಳು ಸದಾ ವಿವಾದದ ಕೇಂದ್ರ ಬಿಂದು ಆಗ್ತಿರುವಂತದ್ದು ಕೂಡ ಈಗ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಆದ್ರೆ ಡಿಕೆ ಶಿವಕುಮಾರ್ ಅವರು ಉದ್ದೇಶಪೂರ್ವಕವಾಗಿ ಈ ರೀತಿಯ ಹೇಳಿಕೆಗಳು ಕೊಡ್ತಾ ಇದ್ದಾರೋ ಅಥವಾ ಒಂದು ಪರಿಸ್ಥಿತಿಗೆ ತಕ್ಕಂತೆ ಅವರು ಮಾತನಾಡ್ತಕ್ಕಂಥ ಒಂದು ಪ್ರಯತ್ನ ಆಗ್ತಿದೆಯೋ ಅನ್ನುವಂಥದ್ದು ಕೂಡ ಸಾಕಷ್ಟು ಪ್ರಶ್ನೆಗಳನ್ನ ಹುಟ್ಟು ಹಾಕಿದೆ. ಒಂದಂತೂ ಸ್ಪಷ್ಟ, ಡಿಕೆ ಶಿವಕುಮಾರ್ ಅವರು ಇತ್ತೀಚೆಗೆ ಒಂದಲ್ಲ ಒಂದು ಕಾರಣಕ್ಕೆ ಸದಾ ಸುದ್ದಿಯಲ್ಲಿರುವಂತದ್ದು ಕಾಣಿಸ್ತಾ ಇದೆ. ವಿಜಯ್, ಥ್ಯಾಂಕ್ ಯು ಹರೀಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.